ನಾನು ನನ್ನ ಮಕ್ಕಳು ಮೊಮ್ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಎಂದಿಗೂ ಕೂಡ ಜಾತಿ ರಾಜಕಾರಣ ಮಾಡಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಹೇಳಿಕೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ವಸತಿ ಇಲಾಖೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾನು ಎಂದಿಗೂ ಕೂಡ ಜಾತಿ ರಾಜಕಾರಣ ಮಾಡಿಲ್ಲ. ಜಾತಿ ರಾಜಕಾರಣ ಮಾಡಿದ್ರೆ ನಿರ್ನಾಮ ಆಗ್ತೇನೆ. ನಾನು ಇರೋದೇ ಬಡವರಿಗಾಗಿ. ಇಸ್ಲಾಂನಲ್ಲಿ ಜಾತಿ ಭೇದ ಮಾಡು ಅಂತ ಹೇಳಿಲ್ಲ. ಬಿಜೆಪಿಯವರು ಜಾತಿ ಭೇದ ಮಾಡ್ತಾ ಇದ್ದಾರೆ. ನಾನು ಮೊದಲು ಕನ್ನಡಿಗ, ನಂತರ ಮುಸ್ಲಿಂ. ಜಾತಿ ರಾಜಕಾರಣ ಮಾಡೋದ್ರಿಂದ ಯಾರು ರಾಜಕೀಯಕ್ಕೆ ಬರಬೇಡಿ. ಬಿಜೆಪಿಯ ಅವರಿಗೆ ಹಿಂದೂನು ಕೂಡ ಬೇಕಿಲ್ಲ, ಮುಸ್ಲಿಮು ಕೂಡ ಬೇಕಿಲ್ಲ. ಅವರಿಗೆ ಬೇಕಾಗಿರೋದು ಬರೀ ಕುರ್ಚಿ ಮಾತ್ರ ಅಂತ ಕಿಡಿಕಾರಿದ್ದಾರೆ. ಕೊಡಗು ಕೇರಳ ಅಂತಾರಾಜ್ಯ ಹೆದ್ದಾರಿ ಸಾವಿನ ಹೆದ್ದಾರಿಯಾಗಿ ಮಾರ್ಪಾಡಾಗಿದೆ. ದಿನನಿತ್ಯ ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಸಂಚರಿಸುತ್ತೆ. ಆದರೆ ಕಳೆದ 10 ವರ್ಷಗಳಿಂದ ಸುಮಾರು 20 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇದರಿಂದ ಸವಾರರು ಪರದಾಡುವಂತಾಗಿದೆ. ಇನ್ನು ಇತ್ತೀಚೆಗಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ 10 ಕಿಲೋಮೀಟರ್ಗೆ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. ಆದರೆ ಇದುವರೆಗೂ ಕೂಡ ಕಾಮಗಾರಿ ಆರಂಭವಾಗಿಲ್ಲ. ಹೀಗಾಗಿ ಸಾರ್ವಜನಿಕರು, ವಾಹನ ಸವಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಚೂರಿನಲ್ಲಿ ತಡರಾತ್ರಿ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಟವನ್ನು ನಡೆಸಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದ ಪರಾಪುರ ರಸ್ತೆಯಲ್ಲಿ ಬಸವನಗೌಡ ಪೊಲೀಸ್ ಪಾಟೀಲ್ ಅನ್ನೋರ ತೋಟದ ಮನೆ ಮುಂದೆ ಮುಸುಕುದಾರಿಗಳು ಓಡಾಟವನ್ನು ನಡೆಸಿದ್ದಾರೆ. ಕೈಯಲ್ಲಿ ಬಡಿಗೆ, ಕಬ್ಬಿಣದ ರಾಡ್ ಹಿಡಿದುಕೊಂಡು ತಿರುಗಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಮಸ್ಕಿ ಪೊಲೀಸರು, ಸ್ಥಳೀಯರು ರಾತ್ರಿ ಇಡೀ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆದರೆ ಇದುವರೆಗೂ ಕೂಡ ಆಗಂತುಕರ ಸುಳಿವು ಪತ್ತೆಯಾಗಿಲ್ಲ. ಹೀಗಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬೈದರ್ನಲ್ಲಿ ಶೂಟೌಟ್ ಮಾಡಿ 83 ಲಕ್ಷ ದರೋಡೆ ಪ್ರಕರಣ ಸಂಬಂಧ ಗುಂಡೇಟು ತಂದಿದ್ದ ಗಾಯಾಳು ಶಿವಕುಮಾರ್ ಡಿಸ್ಚಾರ್ಜ್ ಆಗಿದ್ದಾರೆ. ಘಟನೆಯಲ್ಲಿ ಓರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿದರೆ ಶಿವು ಎಂಬಾತನಿಗೆ ಗಂಭೀರವಾಗಿ ಗಾಯಗಳಾಗಿದ್ವು. ಇಷ್ಟು ದಿನ ಆತನಿಗೆ ಹೈದರಾಬಾದ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಇದೀಗ ನಿನ್ನೆ ಶಿವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಈ ಹಿನ್ನೆಲೆ ಲಾಡಗೇರಿಯಲ್ಲಿರುವಂತಹ ಶಿವಕುಮಾರ್ ಮನೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ನೋಡಿ, ನಾವು ಕ್ಯಾಶ್ ತೊಗೊಂಡು ಬರ್ತಾ ಇದ್ದೀವಿ. ಬರೋ ಟೈಮಲ್ಲಿ ದರೋಡೆಯವರು ಬಂದು ಇಮಿಡಿಯೇಟ್ಲಿ ಫೈರ್ ಮಾಡ್ತಾಯಿದ್ರು. ಫೈರ್ ಮಾಡ್ಲತ್ತರು. ಆ ಫೈರಲ್ಲಿ ನಾ 2 ಬುಲೆಟ್ನ ಮಿಸ್ ಮಾಡಿಕೊಂಡೆ. ಆಮೇಲೆ ಒಂದು ಬುಲೆಟ್ ನಾನು ಎದೆ ಒಳಗೆ ಹತ್ತಿತು. ನಾ ಅಲ್ಲೇ ಬಿದ್ದುಬಿಟ್ಟೆ. ಜೀವನದಾಗ ಇಷ್ಟು ಇದು ಮಾಡಿದೇವ್ರಿ, ಅದು ಭಾಳ ಇದು ಮಾಡಿದೆವು. ಬಟ್ ಅದು ಆಗಿಲ್ಲ ಸರ್ ನಮ್ಮ ಕೈಲಿಂದ. ದರೋಡೆದು ಎಲ್ಲಿಂದ ಬಂದರು ಏನೂ ಗೊತ್ತಾಗಿಲ್ಲ ಸರ್. ಅವ್ರ ಮುಖಕ್ಕೆ ಮಾಸು, ಚಸ್ಮಾ, ಕ್ಯಾಪು ಏನೂ ಗೊತ್ತಾಗಿಲ್ಲ ಸರ್. ಅವ್ರಿಗೆ ನೋಡ್ರೂ ಏನೂ ಗೊತ್ತಾಗಪ್ಲೆ ಏನೂ ಇದ್ದಿಲ್ಲ ಸರ್. ಅವ್ರು ಕಣ್ಣಲ್ಲಿ ಖಾರ ಹಾಕ್ಯಾರ ಸರ್. ನಾ ಹಿಂಗೆ ಹಾರಿ ಇದು ಮಾಡೀನಿ ಸರ್. ಕಣ್ಣಲ್ಲಿ ಖಾರ ಕೂಡ ಹಾಕ್ಯಾರ. ನಾ ಹಿಂಗೆ ಹಾರಿನಿ ಸರ್. ಹಾರಿನಿ ಹಿಂಸರಿ ಗನ್ಮ್ಯಾನ್ ಅಂತ ಬಳತಾ ಇದ್ದೀನಿ. ಅವ್ರು ಬುಲೆಟ್ ಫೈರ್ ಮಾಡಿದ್ರು ನಂಗೆ. ಅದು ಹತ್ತದ ಸರ್. ನಾನು ಅದು ಇನ್ನು ಇದೇ ವೇಳೆ ಮಾತನಾಡಿದ ಶಿವು ಘಟನೆ ಬಗ್ಗೆ ವಿವರಿಸಿದ್ದಾರೆ. ಗುಂಡೇಟು ತಗುಲಿ ನನ್ನ ಪರಿಸ್ಥಿತಿ ಗಂಭೀರವಾಗಿದೆ. ನನಗೆ ಒಂದು ಸರ್ಕಾರಿ ನೌಕರಿ ಬೇಕು. ಇದಕ್ಕೆ ಸರ್ಕಾರದ ನೆರವು ಬೇಕು ಅಂತ ಮನವಿ ಮಾಡಿದ್ದಾರೆ. ಆ ದಿನ ನೋಡಿ, ನಾವು ಕ್ಯಾಶ್ ತೊಗೊಂಡು ಬರ್ತಾ ಇದ್ದೀವಿ. ಬರೋ ಟೈಮಲ್ಲಿ ದರೋಡೆಯವರು ಬಂದು ಇಮಿಡಿಯೇಟ್ಲಿ ಫೈರ್ ಮಾಡ್ತಾಯಿದ್ರು. ಫೈರ್ ಮಾಡ್ಲತ್ತರು. ಆ ಫೈರಲ್ಲಿ ನಾ 2 ಬುಲೆಟ್ನ ಮಿಸ್ ಮಾಡಿಕೊಂಡೆ. ಆಮೇಲೆ ಒಂದು ಬುಲೆಟ್ ನಾನು ಎದೆ ಒಳಗೆ ಹತ್ತಿತು. ನಾ ಅಲ್ಲೇ ಬಿದ್ದುಬಿಟ್ಟೆ. ಜೀವನದಾಗ ಇಷ್ಟು ಇದು ಮಾಡಿದೇವ್ರಿ, ಅದು ಭಾಳ ಇದು ಮಾಡಿದೆವು. ಬಟ್ ಅದು ಆಗಿಲ್ಲ ಸರ್ ನಮ್ಮ ಕೈಲಿಂದ. ದರೋಡೆದು ಎಲ್ಲಿಂದ ಬಂದರು ಏನೂ ಗೊತ್ತಾಗಿಲ್ಲ ಸರ್. ಅವ್ರ ಮುಖಕ್ಕೆ ಮಾಸು, ಚಸ್ಮಾ, ಕ್ಯಾಪು ಏನೂ ಗೊತ್ತಾಗಿಲ್ಲ ಸರ್. ಅವ್ರಿಗೆ ನೋಡ್ರೂ ಏನೂ ಗೊತ್ತಾಗಪ್ಲೆ ಏನೂ ಇದ್ದಿಲ್ಲ ಸರ್. ಅವ್ರು ಕಣ್ಣಲ್ಲಿ ಖಾರ ಹಾಕ್ಯಾರ ಸರ್. ನಾ ಹಿಂಗೆ ಹಾರಿ ಇದು ಮಾಡೀನಿ ಸರ್. ಕಣ್ಣಲ್ಲಿ ಖಾರ ಕೂಡ ಹಾಕ್ಯಾರ. ನಾ ಹಿಂಗೆ ಹಾರಿನಿ ಸರ್. ಹಾರಿನಿ ಹಿಂಸರಿ ಗನ್ಮ್ಯಾನ್ ಅಂತ ಬಳತಾ ಇದ್ದೀನಿ. ಅವ್ರು ಬುಲೆಟ್ ಫೈರ್ ಮಾಡಿದ್ರು ನಂಗೆ. ಅದು ಹತ್ತದ ಸರ್. ನಾನು ಅದು ಹತ್ತಾದ ತಕ್ಷಣ ಯಾದಗಿರಿಯಲ್ಲಿ ರಕ್ಕಸ ಫೈನಾನ್ಸ್ ಅಟ್ಟಹಾಸ ಮುಂದುವರೆದಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕುಟುಂಬವೇ ಊರು ಬಿಟ್ಟಿದೆ. ಯಾದಗಿರಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದ
ಗೀತಮ್ಮ ಎಂಬುವರ ಮನೆಯಲ್ಲಿ ಫೈನಾನ್ಸ್ನವರು ಬೀಗ ಜಡಿದಿದ್ದಾರೆ. ಗೀತಮ್ಮರ ಮಗ ಮಲ್ಲಿಕಾರ್ಜುನ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ. ಮನೆಗೆ ಬೀಗ ಹಾಕಿ ದುಡಿಯೋಕೆ ಅಂತ ಬೆಂಗಳೂರಿಗೆ ಬಂದಿದ್ರು. ಈ ವೇಳೆ ಫೈನಾನ್ಸ್ನವರು ಮನೆಗೆ ಬೀಗ ಹಾಕಿದ್ದಾರೆ. ಮಗ ಬದುಕಲ್ಲ ಅಂತ ಊರಿಗೆ ಬಂದಾಗ ಮನೆಗೆ ಬೀಗ ಹಾಕಿದ್ದನ್ನ ಕಂಡು ಕಣ್ಣೀರನ್ನ ಹಾಕಿದ್ದಾರೆ. ನಮ್ಗೆ ಮನೆ ಇಲ್ಲ, ಮನೆ ಕೀಲಿ ಹಾಕಿ ನಮ್ಮ ಮಗನಿಗೆ ಹುಟ್ಟು ಆರಾಮಿಲ್ಲ ಸರ್. ಈಗ ಹೆಂಗೆ ಮಾಡಬೇಕು, ನಮ್ಗೆ ಹೆಂಗೆ ಸಹಾಯ ಮಾಡಿ. ನಮ್ಮ ಮಗ ಇಲ್ಲಿ ದವಾಖಾನೆಗೆ ಇದ್ದಾನೆ ಸರ್. ಮನೆಗೆ ಹೋಗ್ಬೇಕು, ನಮ್ಮ ಮನೆ ಕೀಲಿ ಹಾಕ್ಬಿಟ್ರಿ ಸರ್. ನಮ್ಗೆ ಹೆಂಗೆ ಮಾಡಬೇಕು ಸರ್? ನೀವೇ ದಾರಿ ತೋರಿಸ್ರಿ, ನಮ್ಗೆ ಸಹಾಯ ಮಾಡಿರಿ. ನನ್ನ ಮಗ ಪೂರ ಬೈಲು ನೆಲಕ್ಕೆ ಬಿದ್ದುಬಿಟ್ಟಾನೆ ಸರ್. ನೋಡ್ರಿ ಸರ್, ಹೆಂಗೆ ಮಾಡಬೇಕು? ಪೂರ ನಮಗೆ ನನ್ನ ಸಾಲ ಮುಗಿಸ್ಬಿಡ್ರಿ ಸರ್. ನಮ್ಗೆ ಸಾಲ ಕಟ್ಲಕ್ಕೆ ನಮ್ಗೆ ಬೆಂಗಳೂರಿಗೆ ಹೋಗಿ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಕಲಬುರಗಿಯಿಂದ ಒಂದೇ ಕುಟುಂಬದ 30 ಜನರು ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ಆಳಂದ ತಾಲೂಕಿನ ಪಾಟೀಲ್ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಖಾಸಗಿ ಬಸ್ ಬುಕ್ ಮಾಡಿಕೊಂಡು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದಿಂದ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸಂತಸದಿಂದ ಪ್ರಭು ಶ್ರೀರಾಮನಿಗೆ ಜೈಕಾರವನ್ನು ಹಾಕಿ ಇಡೀ ಕುಟುಂಬದ ಸದಸ್ಯರು ಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇರೋದು ಅತ್ಯಂತ ಖುಷಿಯ ವಿಚಾರವಾಗಿದೆ. ಐದು ಕೋಟಿ ಹಣಕ್ಕೆ ವೈದ್ಯ ಸುನೀಲ್ ರನ್ನ ಕಿಡ್ನಾಪ್ ಮಾಡಿದ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. 5 ಕೋಟಿಗಾಗಿ ಅಪಹರಣ ಮಾಡಿದ ಕಿಡ್ನಾಪರ್ಸ್ಗೆ ಏನೂ ಸಿಗದೇ ಇದ್ದಾಗ ಕೊನೆಗೆ ಡಾಕ್ಟರ್ ಸುನೀಲ್ಗೆ 300 ರೂಪಾಯಿ ಹಣ ಕೊಟ್ಟು ಬಿಟ್ಟು ಕಳಿಸಿದ್ದಾರೆ. ವೈದ್ಯ ಕಿಡ್ನಾಪ್ ಆಗ್ತಾ ಇದ್ದಂತೆ ಜಿಲ್ಲೆ ಗಡಿಯಲ್ಲೂ ಕೂಡ ಪೊಲೀಸ್ ಸರ್ಪಗಾವಲಿತ್ತು. ಜಿಲ್ಲೆ ಬಿಟ್ಟು ಹೊರ ಹೋಗಲಾಗದೆ ಕಿಡ್ನಾಪರ್ಸ್ ಕಾರಿನಲ್ಲೇ ಇಡೀ ದಿನ ಸುತ್ತಾಡಿದ್ದಾರೆ. ಕೊನೆಗೆ ಸಿಕ್ಕಿಬೀಳುವ ಭಯದಲ್ಲಿ ನಮಗೆ 5 ಕೋಟಿನೂ ಬೇಡ, ನೀನೇ ಈ 300 ರೂಪಾಯಿ ತಗೋ, ಬಸ್ ಹತ್ತಿ ಮನೆ ಸೇರು ಅಂತ ಕಳಿಸಿದ್ದಾರಂತೆ. ಶ್ರೀರಾಮುಲು ಕಾಂಗ್ರೆಸ್ ಪಕ್ಷಕ್ಕೆ ಬರೋದಿಲ್ಲ, ಅದು ಊಹಾಪೋಹದ ಸುದ್ದಿ ಅಂತ ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಜನಾರ್ದನ ರೆಡ್ಡಿ ಶ್ರೀರಾಮುಲುದು ಒಳಜಗಳ, ಅವರ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಅವರು ಏನ್ ಬೇಕಾದ್ರೂ ಮಾತನಾಡ್ತಾರೆ ಅಂತ ಜಮೀರ್ ಹೇಳಿದ್ದಾರೆ. ಅದು ಊಹಾಪೋಹ ಸುದ್ದಿಗಳು. ಅವ್ರವ್ರದ್ದು ಜನಾರ್ದನ್ ರೆಡ್ಡಿದು ಅವ್ರದ್ದು ಇಂಟರ್ನಲ್ ಗಲಾಟೆ ಅವ್ರದ್ದು. ಇದು ಊಹಾಪೋಹ ಸುದ್ದಿ. ಕಾಂಗ್ರೆಸ್ ಬರ್ತಾರಂತ ಹೇಳ್ಬಿಟ್ಟು ಆ ತರ ಏನ್ ನನ್ ಕಾಣ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಬರ್ತಾರಂತ ಅವ್ರು ಬರಲ್ಲ ರೀ. ಏನಕ್ಕೆ ಬರ್ತಾರ ಅವರು? ಬರಲ್ಲ. ಅವ್ರೆಲ್ಲ ಈಗ ಮುಂಚೆಯಿಂದ ಗೊತ್ತಿದ್ದೆ ಅವ್ರ ಬಗ್ಗೆ. ನಾನು ಹೆಚ್ಚಾಗಿ ಹೇಳಲ್ಲ. ಅವ್ರು ಬೇಳೆ ಬೇಡಿಸ್ಕೊಳಕ್ ಏನ್ ಬೇಕಾದ್ರೂ ಮಾಡ್ತಾರ ಅವ್ರು. ಜನಾರ್ದನ್ ರೆಡ್ಡಿ ಅವ್ರು ಬೇರೆ ಬೇಡಿಸ್ಕೊಳಕ್ಕೆ ಇದು ಊಹಾಪೋಹ ಸುದ್ದಿ. ಕಾಂಗ್ರೆಸ್ ಬರ್ತಾರಂತ ಹೇಳ್ಬಿಟ್ಟು ಆ ತರ ಏನ್ ನನ್ ಕಾಣ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಬರ್ತಾರಂತ ಅವ್ರು ಬರಲ್ಲ ರೀ. ಏನಕ್ಕೆ ಬರ್ತಾರ ಅವರು? ಬರಲ್ಲ. ಅವ್ರೆಲ್ಲ ಈಗ ಮುಂಚೆಯಿಂದ ಗೊತ್ತಿದ್ದೆ ಅವ್ರ ಬಗ್ಗೆ. ನಾನು ಹೆಚ್ಚಾಗಿ ಹೇಳಲ್ಲ. ಅವ್ರು ಬೇಳೆ ಬೇಡಿಸ್ಕೊಳಕ್ ಏನ್ ಬೇಕಾದ್ರೂ ಮಾಡ್ತಾರ ಅವ್ರು. ಜನಾರ್ದನ್ ರೆಡ್ಡಿ ಅವ್ರು ಬೇರೆ ಬೇಡಿಸ್ಕೊಳಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅದು ಊಹಾಪೋಹ ಸುದ್ದಿಗಳು. ಅವ್ರವ್ರದ್ದು ಜನಾರ್ದನ್ ರೆಡ್ಡಿದು ಅವ್ರದ್ದು ಇಂಟರ್ನಲ್ ಗಲಾಟೆ ಅವ್ರದ್ದು. ಇದು ಊಹಾಪೋಹ ಸುದ್ದಿ. ಕಾಂಗ್ರೆಸ್ ಬರ್ತಾರಂತ ಹೇಳ್ಬಿಟ್ಟು ಆ ತರ ಏನ್. ಕುಟುಂಬಸ್ಥರ ಕಣ್ಣೆದುರೇ ನದಿಯಲ್ಲಿ ಮುಳುಗಿ 20 ವರ್ಷದ ಯುವಕ ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದ ಹೊರವಲಯದಲ್ಲಿರುವ ಮಲಪ್ರಭಾ ನದಿಯಲ್ಲಿ ನಡೆದಿದೆ. ಬೆಳಗಾವಿ ತಾಲೂಕಿನ ಮಂಡೂರ ಗ್ರಾಮದ 20 ವರ್ಷದ ಸಮರ್ಥ ಮಲ್ಲಪ್ಪ ಚೌಗಾಲೆ ಮೃತ ದುರ್ದೈವಿಯಾಗಿದ್ದು, ಈತ ಕುಟುಂಬ ಸಮೇತರಾಗಿ ರೇಣುಕಾ ಯಲ್ಲಮ್ಮ ದೇವಿಗೆ ಪಟಲಗಿ ಪೂಜೆ ಸಲ್ಲಿಸೋಕೆ ಮಲಪ್ರಭಾ ನದಿಗೆ ಬಂದಿದ್ರು. ಈ ವೇಳೆ ಸ್ನಾನ ಮಾಡೋದಕ್ಕೆ ನದಿಗೆ ಇಳಿದಿದ್ದಾರೆ. ಈಜು ಬಾರದ ಹಿನ್ನೆಲೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕೋಡಿಯಲ್ಲಿ ಮಹಾರಾಷ್ಟ್ರ ಮೂಲದ ಬ್ಯಾಂಕ್ಗಳಲ್ಲಿ ಗಣರಾಜ್ಯೋತ್ಸವ ಆಚರಿಸದೆ ಉದ್ದಟತನ ತೋರಲಾಗಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಕಲ್ಲಪ್ಪಣ್ಣ ಅವಾಡೆ ಎಂಚಲ ಕರಂಜಿ ಜನತಾ ಬ್ಯಾಂಕ್
ಉದಂಗಾವ ಸಹಕಾರಿ ಬ್ಯಾಂಕ್, ರತ್ನಾಕರ್ ಬ್ಯಾಂಕ್, ಲಕ್ಷ್ಮಿ ಮಲ್ಟಿ ಸ್ಟೇಟ್ ಬ್ಯಾಂಕ್ ಸೇರಿದಂತೆ 5 ಬ್ಯಾಂಕ್ಗಳು ಗಣರಾಜ್ಯೋತ್ಸವವನ್ನು ಆಚರಿಸದೆ ಉದ್ದಟತನವನ್ನು ತೋರಿದ್ದಾರೆ. ಇದೀಗ ಬ್ಯಾಂಕ್ಗಳ ವರ್ತನೆಗೆ ಕಿತ್ತೂರು ಕರ್ನಾಟಕ ಸೇನೆಯ ಕಾರ್ಯಕರ್ತರು ಕೆರಳಿ ಕೆಂಡವಾಗಿ ಬ್ಯಾಂಕ್ಗಳಿಗೆ ಮುತ್ತಿಗೆ ಹಾಕಿ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೂಡಲೇ ಬ್ಯಾಂಕ್ಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ ಕೂಡ. ಹೆಡ್ ಆಫೀಸ್ ಅವ್ರು ಹೇಳತ್ತಾರ ಈಗ ಇಲ್ಲಿ PDO ಸಸ್ಪೆಂಡ್ ಆಗ್ಬೇಕು, ಇಲ್ಲಿ BA ಸಸ್ಪೆಂಡ್ ಆಗ್ಬೇಕು. ಸಸ್ಪೆಂಡ್ ಆದ್ನಾಗ ಲೆಟರ್ ಕೊಡ್ಬೇಕು ನಿಮಗೆ. ಇಲ್ಲಿ ಕಿತ್ತೂರು ಕರ್ನಾಟಕ ಸೇನೆಗೆ, ಕಿತ್ತೂರು ಕರ್ನಾಟಕ ಸೇನೆಗೆ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ನೋಡಿ ಸರ್, ಸರ್ಕಾರದ ಏನ್ ಗೈಡ್ಲೈನ್ಸ್ ಐತಿ, ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಐತಿ, ಪಂಚಾಯತಿ ಗೈಡ್ಲೈನ್ಸ್ ಐತಿ. ಮತ್ತೆ ಏನೋ ನಿಮ್ಗೆಲ್ಲ ಗಾಳಿ ತುರ ಅಂದ್ರೆ ಮತ್ತೆ ಯಾವ್ದಕ್ ಮಾಡ್ತೀರಿ ಕೆಲಸ? ನಾವ್ ಹೇಳ್ತೇವೆ ಬ್ಯಾಂಕ್ ನಮ್ದು ಐತಿ, ಸಾರಿಪೇಟ್ ನಮ್ಮ ಅವ್ರದ್ರ ದೊಡ್ಡ ಹೇಳೋದ, ಮತ್ತೆ ಇಲ್ಲಿ ಬರ್ತಾವ ನೀವು ಇಂಥ ಕೆಲಸ ಮಾಡ್ತೀರಿ. ಸಾರಿಪೇಟ್ಲ ಜೀವಂತಿದ ನಿಮ್ಮನ್ನ ಬಿಡ್ಲಾತಿರಿ ಅವ್ರು. ನಮ್ಮ ಅಧಿಕಾರ ಉಪಯೋಗ ಮಾಡ್ಕೊಂಡು ಅವ್ರ ಮೇಲೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಿ. ಅದ್ರ ಬಗ್ಗೆ ನಮ್ದು ಏನೋ ಅಬ್ಜೆಕ್ಷನ್ ಇಲ್ಲ, ತಕರಾರಿಲ್ಲ ಸರ್. ಈಗ ಇರ್ತಕ್ಕಂಥ ತಕರಾರ ಮಾನ್ಯ PDO ಅವರು, ಮಾನ್ಯ BA ಅವರು ಈ ತತ್ಕ್ಷಣವಾಗಿ ಅಮಾನತ್ ಆಗ್ಯದ ಅಂತೇಳಿ ಇಲ್ಲಿ ನೀವು ನಮಗೆ ಆದೇಶ ಪತ್ರ ಕೊಡುವವರೆಗೂ ನಾವು ಇಲ್ಲೋದು ಯಾವ್ದು ಹೋಗಂಗಿಲ್ಲ. ಸಾಕು ಸರ್. ನಮ್ಮ ಊರಿಗೆ 13 ಅವಾರ್ಡ್ ಅದಾವ. ಊರಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಐತಿ. ಗೌರವ ಸಾಕು. ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆಯಾದರೆ ನಮಗೆ ಶಕ್ತಿ ಬರುತ್ತೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ರಾಮುಲು ಜೊತೆಗೆ ಮೊದಲಿನಿಂದ ನನಗೆ ಪ್ರೀತಿ ವಿಶ್ವಾಸ ಇದೆ. ಅವರು ಕಾಂಗ್ರೆಸ್ಗೆ ಬಂದರೆ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇವೆ. ಬಹಳ ವರ್ಷಗಳಿಂದ ರಾಮುಲು ಬಿಜೆಪಿಯನ್ನ ಕಟ್ಟಿದ್ದಾರೆ. ರಾಮುಲು ಸೇರ್ಪಡೆ ಬಗ್ಗೆ ಸಿಎಂ ಕೆಪಿಸಿಸಿ ಅಧ್ಯಕ್ಷರು ಮಾತನಾಡ್ತಾರೆ. ಅವರು ಬಂದರೆ ನಮಗೆ ಶಕ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ಬಂದರೆ ವೈಯಕ್ತಿಕವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ. ಅವರಿಗೆ ನನಗೆ ಯಾವಾಗಲೂ ಮೊದಲಿಂದ ಭಾಳ ಒಳ್ಳೆ ಪ್ರೀತಿ ವಿಶ್ವಾಸ ಇದೆ. ಅವರೊಬ್ಬರಲ್ಲ, ಎಲ್ಲ BJP ಮುಖಂಡರ ಜೊತೆ ಅದೇ ರೀತಿ ಅಂತ ಪ್ರೀತಿ ವಿಶ್ವಾಸ ಇದೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಭಾಳ ವರ್ಷಗಳಿಂದ ಆ ಪಕ್ಷವನ್ನು ಕಟ್ಟಿದ್ದಾರೆ. ಆಮೇಲೆ ಅವರಿಗೆ ಆದಂಥ ಒಂದು ವರ್ಚಸ್ ಕೂಡ ಇದೆ. ಅವ್ರು ಬರ್ತಾರೆ ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ಸ್ವಾಗತವನ್ನು ಮಾಡ್ತೀನಿ. ಬಟ್ ಅಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಶಾಸಕರು, ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಅವರು, KPC ಅಧ್ಯಕ್ಷರು ಮಾತನಾಡಿ ಅವ್ರು ಏನು ನಿರ್ಣಯ ತಗೊಳ್ತಾರೆ ಗೊತ್ತಿಲ್ಲ. ಬಟ್ ನಾನು ವೈಯಕ್ತಿಕವಾಗಿ ಶಿವಮೊಗ್ಗದಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಗದ್ದೆಯಲ್ಲಿ 5 ಕಾಡಾನೆಗಳಿರುವ ಹಿಂಡು ಪ್ರತ್ಯಕ್ಷವಾಗಿದ್ದು ಅನ್ನದಾತರು ಆತಂಕದಲ್ಲಿದ್ದಾರೆ. ಶಿವಮೊಗ್ಗ ತಾಲೂಕಿನ ಆಯನೂರು ಸಮೀಪದ ಸಿರಿಗೇರಿ ಗ್ರಾಮದಲ್ಲಿ ಕಳೆದ 3-4 ತಿಂಗಳಿಂದ ಪದೇ ಕಾಡಾನೆಗಳು ಕಾಣಿಸಿಕೊಳ್ತಾ ಇದೆ. ಆದರೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾತ್ರ ಕಾಡಾನೆಯನ್ನ ಕಾಡಿಗೆ ಓಡಿಸೋದಕ್ಕೆ ಮುಂದಾಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ವಿಪಿ ಬಡಾವಣೆಯಲ್ಲಿ MLC KS ನವೀನ್ ಮನೆಯಲ್ಲಿ ಸಂವಿಧಾನ ಸನ್ಮಾನ ಕಾರ್ಯಕ್ರಮ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಪಂಕ್ತಿ ಭೋಜನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾಜಿ ಶಾಸಕ S ತಿಪ್ಪೇಸ್ವಾಮಿ ಜನರಿಗೆ ಸೌಲಭ್ಯವನ್ನ ಮಾಡಿಕೊಡುವವರ ಬದಲು ಹಣ ಕೊಟ್ಟವರಿಗೆ ಮತ ಹಾಕ್ತಿರಲ್ಲಮ್ಮ ಅಂತ ವೇದಿಕೆ ಮೇಲೆಯೇ ಹೇಳ್ತಿದ್ದಂತೆ ವೇದಿಕೆ ಮುಂಭಾಗ ಕುಳಿತಿದ್ದ ಪೌರ ಕಾರ್ಮಿಕ ಮಹಿಳೆ, ನೀವ್ಯಾಕೆ ಹಣ ಕೊಡ್ತೀರಿ, ಬೇರೆ ಪಾರ್ಟಿಯವರು ಕೊಡ್ತಾರೆ ಅಂತ ನೀವು ಹಣ ಕೊಡಬಾರದು ಅಂತ ಶಾಸಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಒಂದು ಕಾನೂನು ಮಾಡಿಬಿಟ್ರೆ ಬಹಳ ಚೆನ್ನಾಗಿರುತ್ತಲ್ಲಮ್ಮ. ಅಲ್ಲಮ್ಮ, ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಕೊಡೋದಿಲ್ಲ, ಜನಸೇವೆ ಮಾಡೋರಿಗೆ ಕೊಡೋದಿಲ್ಲ. ಹಂಗೆ ಅಂತ ಕಾಲ ಪರಿಸ್ಥಿತಿ ಇದೆ. ಆದ್ದರಿಂದ ಎಲ್ಲಿ ತಾಯಿ ಇರ್ಲಿ. ಈಗ ಅಮ್ಮ, ನಾನು SCಗಳಿಗೆ ಮದುವೆ ಆದರೆ ನೀನು ಹೇಳಿದ್ದಕ್ಕೆ ನಾನು ಹೇಳ್ತೀನಿ, ಆ ಥರ ಒಂದು ಕಾನೂನು ಮಾಡಿಬಿಟ್ರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗುವ ಆಸೆಯನ್ನ ಮತ್ತೆ ಬಸವನಗೌಡ ಯತ್ನಾಳ್ ಹೊರಹಾಕಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವುದಕ್ಕೆ ಸಿದ್ಧ, ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ, ಠೇವಣಿ ಉಚಿತ ಅಂತ ಹೇಳಿದ್ದಾರೆ. ನನ್ನ ಹೆಸರು ಅಂತಿಮವಾದರೆ ಸ್ಪರ್ಧಿಸುವೆ, ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಣಯ ಆಗತ್ತೆ. ನನ್ನ ಹೆಸರು ಫೈನಲ್ ಆದರೆ ನಾನೇ ಸ್ಪರ್ಧಿಸುವೆ ಅಂತ ಯತ್ನಾಳ್ ಹೇಳಿದ್ದಾರೆ. ನಾವು ನಿರ್ಣಯ ಮಾಡಿಬಿಟ್ಟೆವು, ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲೇ ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು. ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ BJP ಒಳಗೆ ಐತದ್ದು ತೋರಿಸ್ಕೊಡ್ತೀವಿ. ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ಅವು ಯಾವುದೋ ಫಾಲ್ತು ಅದಾವ ಸೋಮ, ಅವು ಯಾಕೆ ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿಗೆ ಆರಿಸ್ಬಿಡೋದಿಲ್ಲ. ಜಿಲ್ಲಾಧ್ಯಕ್ಷ ಆಗ್ತೀವಿ ನಾವು, ರಾಜ್ಯಾಧ್ಯಕ್ಷ ಆಗ್ತೀವಿ ನಾವು. ಅವೇನು ಆಗೋಲ್ಲ ಹೋಗೋಲ್ಲ.
ಈಗ ಯಾರು ಅದಾರ ಅವ್ರು ಸೂಕ್ತ ಅದಾರ ಅವರು ಅವರೇ ಆಗ್ತಾರೆ. ಮೈಕ್ರೋ ಫೈನಾನ್ಸ್ನಿಂದ ಗರ್ಭಿಣಿ ಹೊರಹಾಕಿದ ಪ್ರಕರಣದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ಸಂತ್ರಸ್ತ ಕುಟುಂಬದ ಪರ ರೈತ ಸಂಘ ನಿಂತಿದೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ರವಿರಾಜ್ ಕಂಬಳಿ ನೇತೃತ್ವದಲ್ಲಿ ಅರವಟಗಿ ಗ್ರಾಮದ ಡೀನಾ ನಿವಾಸಕ್ಕೆ ರೈತ ಸಂಘದ ಸದಸ್ಯರು ಭೇಟಿಯನ್ನ ನೀಡಿದ್ದಾರೆ. ಕುಟುಂಬದ ಪರ ಹೋರಾಟಕ್ಕೆ ನಿಲ್ಲೋದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯ ಅರವಟಗಿ ಗ್ರಾಮದ ಡೀನಾ ಎಂಬ ಗರ್ಭಿಣಿಯನ್ನ ಮೈಕ್ರೋ ಫೈನಾನ್ಸ್ನವರು ಹೊರಗೆ ಹಾಕಿದ್ರು. ಸಚಿವ ಸಂತೋಷ್ ಲಾಡ್ ಗ್ರಾಮಕ್ಕೆ ಬಂದರೂ ನೊಂದವರನ್ನ ಭೇಟಿಯಾಗದೆ ತೆರಳಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಅರವಟಗಿ ಗ್ರಾಮದಲ್ಲಿ ಪಶು ಆಸ್ಪತ್ರೆ ಶಂಕುಸ್ಥಾಪನೆಗಾಗಿ ಸಂತೋಷ್ ಲಾಡ್ ಆಗಮಿಸಿದ್ರು. ಆದರೆ ಗರ್ಭಿಣಿ ಮನೆಗೆ ಭೇಟಿಯಾಗದೆ ತೆರಳಿದ್ದಕ್ಕೆ ರೈತ ಸಂಘದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಹಿನ್ನೆಲೆ ಸಚಿವ ಚಲುವರಾಯಸ್ವಾಮಿ ಸಮ್ಮೇಳನಾಧ್ಯಕ್ಷ ಕೋರು ಚನ್ನಬಸಪ್ಪಗೆ ನಾಗರಿಕ ಸನ್ಮಾನವನ್ನು ಮಾಡಲಾಗಿದೆ. ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ಹಾಗೂ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ನಿಂದ ಮಂಡ್ಯ ವಿವಿ ಆವರಣದಲ್ಲಿ ಈ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಮಾರಂಭ ನಡೆದಿದ್ದು, ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ನೀಡಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಾಹಿತಿ ಪ್ರೊಫೆಸರ್ ಕೃಷ್ಣೇಗೌಡ, ಜಿಲ್ಲೆಯ ಶಾಸಕರು, ಅಧಿಕಾರಿಗಳು ಭಾಗಿಯಾಗಿದ್ದರು. ಹಾಸನದಲ್ಲಿ ಸಂವಿಧಾನ ಸನ್ಮಾನ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸಿಟಿ ರವಿ, ಮಾಜಿ ಸಚಿವ ಎನ್ ಮಹೇಶ್ ಭಾಗಿಯಾಗಿದ್ದರು. ಶಾಸಕರಾದ ಸಿಮೆಂಟ್ ಮಂಜು, ಎಚ್ಕೆ ಸುರೇಶ್, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ನಡೆದ ಫಲಪುಷ್ಪ ಪ್ರದರ್ಶನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಪುಸ್ತಕವನ್ನು ಖರೀದಿಸಿದರು. ಶುಗರ್ ಟೆಸ್ಟ್ ಮಾಡಿಸಿ ಪುಸ್ತಕ ಮಳಿಗೆಗೆ ಭೇಟಿ ನೀಡಿ ವೀಕ್ಷಿಸಿದ್ದಾರೆ. ಇನ್ನು ಮಳಿಗೆಯಲ್ಲಿ ಚಾಣಕ್ಯ ನೀತಿ ಪುಸ್ತಕ ಖರೀದಿಸಿ ಲೆಕ್ಕಾಚಾರ ಮಾತ್ರ ಪಕ್ಕಾ ಇರಬೇಕು ಅಂತ ಹಾಸ್ಯ ಮಾಡಿದ್ದಾರೆ. ಬಳಿಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಳಿಗೆಯಲ್ಲಿ ಸಿಹಿ ತಿಂದು ಸಖತ್ ಎಂಜಾಯ್ ಕೂಡ ಮಾಡಿದ್ದಾರೆ. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪದ್ಮ ಪುರಸ್ಕಾರದ ಪಟ್ಟಿ ಘೋಷಿಸಿದೆ. ಕರುನಾಡಿನ 9 ಸಾಧಕರಿಗೆ ಪದ್ಮ ಗೌರವ ಹಾಗೂ ದೇಶದ ಒಟ್ಟು 139 ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಲಾಗಿದೆ. ಇನ್ನು ರಾಮನಗರದ ಸಮರ ಕಲಾವಿದ ಹಾಸನ ರಘುಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಈ ಹಿನ್ನೆಲೆ ಮಾತನಾಡಿದ ಅವರು, ಪದ್ಮಶ್ರೀ ಪ್ರಶಸ್ತಿ ಬಂದಿರೋದು ಸಂತೋಷ ತಂದಿದೆ. ಇದು ಕಲೆಗೆ ಸಂದ ಗೌರವ ಅಂತ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಜೊತೆಗೆ ಸಾಧನೆ ಅನ್ನೋದಕ್ಕಿಂತ ಸಾಧನೆ ಜೊತೆಯಲ್ಲಿ ಒಂದು ಕಲೆಗೆ ಸಂದ ಗೌರವ. ಈ ಕಲೆಯನ್ನು ಯಾರೂ ಗುರುತಿಸೋರಿಲ್ಲ. ಕಾರಣ ಏನು ಅಂದರೆ ಸ್ಟಂಟು ಒಂದು ಸಿನಿಮಾಗೋಸ್ಕರ ಮಾಡುವಂಥದ್ದು. ಅದು ರಂಗಭೂಮಿಯಲ್ಲೂ ಮಾಡ್ತೀವಿ, ನಾಟಕದಲ್ಲೂ ಮಾಡ್ತೀವಿ, ಸಿನಿಮಾದಲ್ಲೂ ಮಾಡ್ತೀವಿ, ಜೊತೆಗೆ ಪ್ರದರ್ಶನಕ್ಕೂ ಮಾಡ್ತೀವಿ. ಬಟ್ ಅದಕ್ಕೆ ಮಾನ್ಯತೆ ಎಲ್ಲೂ ಇಲ್ಲ, ಯಾವ ಇಲಾಖೆಗಳು ಮಾಡೋದು. ಕೇಂದ್ರ ಸರ್ಕಾರ ಸಂಸ್ಕೃತಿ ಇಲಾಖೆ ಇದಕ್ಕೆ ಮಾನ್ಯತೆ ಕೊಟ್ಟು ನಮಗೆ ಇದರ ಬೆಳವಣಿಗೆಗೆ ಸ್ವಲ್ಪ ಸಹಾಯ ಮಾಡಿದೆ. ನಾ ಈ ನಿಟ್ಟಿನಲ್ಲಿ